ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದಿರಿ? ಭಾಳ ದಿನ ಆಯ್ತು ರೀ. ನಾನು ನೀವೆಲ್ಲ ಭೇಟಿ ಮಾಡಿ ಮಾತಾಡಿ ಡಿಸ್ಕಷನ್ಸ್ ಮಾಡಿ ನನ್ನ ವೀಡಿಯೋಗಳೇ ಬರ್ತಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಇನ್ ಬಿಟ್ವೀನ್ ಒಂದು ಸ್ವಲ್ಪ ಟ್ರಾವೆಲಿಂಗಲ್ಲಿತ್ತು. ನಮ್ಮದು ಇದು ಶ್ರೀಜನ್ ಕೂಡ ಓಪನ್ ಆಯಿತು, ಭಾಳಷ್ಟು ಇನಿಷಿಯೇಟಿವ್ಸ್ ಇತ್ತು. ಆಮೇಲೆ ಎಲ್ಲದನ್ನೂ ಸ್ವಲ್ಪ ಸ್ಟಾಪ್ ಮಾಡಿ ಕನ್ಸಾಲಿಡೇಟ್ ಮಾಡಿ ಒಂದಷ್ಟು ರಿಜ್ಯುವಿನೇಟ್ ಮಾಡಲಿಕ್ಕೆ ಸಮಯ ತಗೊಂತು. ಯಾಕೆ ನಾವು ಇವಾಗ ಟ್ರೈನಿಂಗ್ ನಿಲ್ಲಿಸ್ಬಿಟ್ಟಿದ್ದೀವಿ, ನಾವು ವಿಮೆನ್ ಟ್ರೈನಿಂಗ್ ಮಾಡ್ತಾ ಇಲ್ಲ, ಎಂಪವರ್ಮೆಂಟ್ ಮಾಡ್ತಿಲ್ಲ ಸದ್ಯಕ್ಕೆ. ಇದನ್ನು ಮತ್ತೆ ಶುರು ಮಾಡ್ತೀವಿ ಇನ್ ಅ ಲಾರ್ಜರ್ ಸ್ಕೇಲ್. CSR ಇನಿಷಿಯೇಟಿವ್ಸ್ನಲ್ಲಿ ಅನಿತಾ ಫೌಂಡೇಶನಿಂದನೇ ನಾವು ಮಾಡ್ತೀವಿ. ಭಾಳಷ್ಟು ಪ್ರಪೋಸಲ್ಸ್ ನಾವು ಸಬ್ಮಿಟ್ ಮಾಡಿದ್ದೀವಿ. ಭಾಳಷ್ಟು ಕಂಪ್ನೀಸಿಂದ ನಾವು ಅಪ್ರಿಷಿಯೇಟಿಂಗ್ ಆ್ಯಕ್ಟಿವಿಟೀಸ್ ಕೂಡ ತೊಗೊಂಡಿದ್ದೀವಿ. ಮತ್ತು ಈಗ ಟ್ರೈನಿಂಗ್ನ ಅವ್ರ ಕಡೆಯಿಂದನೂ ನಾವು ಚಾಲೂ ಮಾಡ್ತೀವಿ. ಭಾಳಷ್ಟು ಇನಿಷಿಯೇಟಿವ್ಸಲ್ಲಿ ಆಗತ್ತೆ, ಮುಂದಕ್ಕೆ ಹೋಗುತ್ತೆ. ಅದನ್ನು ನಿಮ್ಮ ಮುಂದೆ ಇಡ್ತೀನಿ, ತರ್ತೀನಿ. ಅದಾಗಿದ್ದ ಮೇಲೆ ಶ್ರೀಜನ್ ಸ್ಟೋರ್ ಕೂಡ ಈಗ ಸದ್ಯಕ್ಕೆ ಒಂದು ಸೈಡ್ಲೈನ್ ಮಾಡಿದ್ವಿ, ಓಪನ್ ಮಾಡಿದ್ವಿ. ಅದು ಯಾವುದೋ ಒಂದು ನಾನಂತರ ಕಾರಣದಿಂದ ಅದು ನಡೀತಿಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ ನಾವೀಗ. ಆದರೆ ಕೆಲವು ಕಾರ್ಪೊರೇಟ್ಸ್ಗೆ ನಾವು ಖಂಡಿತ ಹೋಗುವಂಥ ಪರಿಸ್ಥಿತಿಯಿಂದ ಇದ್ದೀವಿ, ಮಾಡ್ತೀವಿ ಕೂಡ. ಮೂರನೇ ವಿಚಾರ ಬಂದು ಜೆಂಡರ್ ಸ್ಟಡೀಸು. ಅದು ಸ್ವಲ್ಪ ಸದ್ಯಕ್ಕೆ ಅದು ಕೂಡ ಒಂದು ಸಣ್ಣ ಬ್ರೇಕ್ ಹಾಕಿದ್ದೀವಿ, ಆದರೆ ಅದನ್ನು ಓಪನ್ ಮಾಡ್ತೀವಿ. ಯಾಕಂತಂದರೆ ಈಗ ಸದ್ಯದಲ್ಲಿ ಭಾಳಷ್ಟು ಕನ್ಸಾಲಿಡೇಷನ್ ನಡೀತಿದೆ, ಕೊಲಾಬ್ರೇಷನ್ಸ್ ನಡೀತಿದೆ, ಹೊರಗಿಂದ ಇನಿಷಿಯೇಟಿವ್ಸ್ ನಡೀತಿದೆ. ಆಮೇಲೆ ಇದಕ್ಕೆ ಒಂದಷ್ಟು ಬೇಕಾಗಿರ್ತಕ್ಕಂಥ ಒಂದು ಫಂಡಿಂಗ್ ಏನು ಬೇಕು ಇದನ್ನು ನಡೆಸಲಿಕ್ಕೆ ಭಾಳಷ್ಟು ಕೋಟಿಗಳು ಖರ್ಚಾಗುತ್ತೆ, ಇದಕ್ಕೆ ಬೇಗ ಆಗೋದಿಲ್ಲ. ಸೊ ಹಂಗಾಗಿ ಭಾರತದ ಕೊಡುಗೆ ಕೊಡಬೇಕಂತ ಡಿಸಿಷನ್ ತೊಗೊಂಡ್ಮೇಲೆ ಇದು ಮುಂದೆ ಹೋಗೇ ಹೋಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀವಿ. ಅದ್ರ ಜೊತೆಗೆ ರೊಬಾಟಿಕ್ ಸೆಂಟರ್ಸ್ ಬರ್ತಿದೆ, 1-2 ಯೂನಿವರ್ಸಿಟೀಸ್ನಲ್ಲಿ, ದೊಡ್ಡ ಯೂನಿವರ್ಸಿಟೀಸ್ನಲ್ಲಿ ರೊಬಾಟಿಕ್ ಸೆಂಟರ್ಸ್ ಬರ್ತಿದೆ. ಇದರಲ್ಲಿ ನಮ್ಮದು ಏನು ರೋಲ್ ಅಂತಂದರೆ AI ಕೋಚ್ ಇದರಲ್ಲಿ. ಮತ್ತು ಇದರಲ್ಲಿ ಈ ಒಂದು ಯುವ ಪೀಳಿಗೆಗೇನಿದೆ ನಮ್ಮ ಒಂದು ಉತ್ತೇಜನ, ಪೇಟೆಂಟ್ಸ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ಮುಂದೆ ಡೆವಲಪ್ ಆಗಬೇಕಾಗಿರ್ತಕ್ಕಂಥದ್ದು, ಇದರ ಒಂದು ಡಿಸ್ಕಷನ್ಸಲ್ಲಿ, ಒಂದು ಇನಿಷಿಯೇಟಿವ್ಸ್ನಲ್ಲಿ ಮಗ್ನರಾಗಿದ್ದೀವಿ ಸದ್ಯಕ್ಕೆ. ಇದೊಂದು ಸಣ್ಣ ಅಪ್ಡೇಟ್ನ ನಾನು ಶೇರ್ ಮಾಡ್ತಿದ್ದೀನಿ. ಆಗತ್ತೆ, ಇನ್ನೊಂದು ತಿಂಗಳಲ್ಲಿ ನಿಮಗೆಲ್ಲರಿಗೂ ನ್ಯೂಸ್ ಪೇಪರಲ್ಲಿ ಬಂದೇ ಬರುತ್ತೆ. ಈ ಒಂದು ಇನಿಷಿಯೇಟಿವ್ಸ್ನ ನಾವು ತೊಗೊಂಡಿದ್ದೀವಿ, ಮುಂದೆ ಹೋಗಿದ್ದೀವಿ ಅಂತೇಳಿ ಬರುತ್ತೆ. ಅಟ್ಲೀಸ್ಟ್ ಜನವರಿನಲ್ಲಿ ನಾವು ವರ್ಸ್ಟ್ ಕೇಸ್ ಇದನ್ನು ತಂದು ನಿಮ್ಮ ಮುಂದೆ ಇಟ್ಟು ಹೇಳ್ತೀವಿ. ಅದಾಗಿದ್ದ ಮೇಲೆ ನಮ್ಮ ವಿಸ್ತಾರಿಕ ರೊಬಾಟಿಕ್ಸ್ ನಡೀತಿದೆ. ಭಾಳಷ್ಟು ಜನ ಅದೇ ನಾವು ಹೇಳಿದ್ನಲ್ಲ, ನಾವು ಇದೆಲ್ಲ ಕೆಲವೆಲ್ಲ ಪ್ರಾಜೆಕ್ಟ್ಸನ್ನ ನಾವು ಸ್ಟಾಲ್ ಮಾಡಿದ್ದೀವಿ. ಯಾಕೆ ಅಂತಂದರೆ ದುಡ್ಡು ಬರ್ತಿಲ್ಲ, ಯಾರೂ ಡೊನೇಷನ್ಸ್ ಕೊಡ್ತಾ ಇಲ್ಲ, ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಹೊರಗೆಂದು ಎಲ್ಲರೂ ನಮ್ಮನ್ನು ಕಿತ್ಕೊಂಡು ತಿನ್ನಲಿಕ್ಕೆ ಬರ್ತಾರೆ, ಜಾಬ್ ಕೊಡಿ ಅಂತ ಕೇಳ್ತಾರೆ. ಇನ್ನೇನು ಇಂಥದ್ದೇ ಕೆಲಸ ನಡೀತಿದೆ. ಬಟ್ ನನಗೂ ಸಾಕಾಗಿದೆ ಇಂಥ ವಿಚಾರಗಳಲ್ಲಿ. ಸೊ ಹಾಗಾಗಿ ಇದನ್ನೆಲ್ಲ ಒಂದು ಸ್ವಲ್ಪ ಒಂದು ಸ್ಟಾಲ್ ಸಿಚುವೇಶನ್ಗೆ ತಂದು ಇಟ್ಟಿದ್ದೀನಿ. ಒಂದು ಸ್ವಲ್ಪ ರೀಕನ್ಸಲಿಡೇಷನ್ ಮಾಡಬೇಕಾಗಿದೆ ಇವತ್ತಿನ ದಿನ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಪ್ರಾಜೆಕ್ಟ್ಸ್ ಅನೌನ್ಸ್ ಮಾಡೋದಂತ ಮಾತ್ರ ಅಲ್ಲ, ಬೇರೆ ಕೆಲಸಗಳು ಇದ್ದೇ ಇರ್ತವೆ. ಸೊ ಹಾಗಾಗಿ ಆ ಒಂದು ಇನಿಷಿಯೇಟಿವ್ಸ್ ನಡೀತಿದೆ. ಬಟ್ ರೋಬೋಟಿಕ್ಸಲ್ಲಿ 122 ಪೇಟೆಂಟ್ಸ್ ರೆಡಿ ಇದೆ ನಮ್ಮ ಹತ್ರ. ಭಾಳಷ್ಟು ಬಾಟ್ಸ್ ಕೂಡ ರೆಡಿ ಆಗ್ತಾ ಇದೆ. ಡೇಟಾಬೇಸ್ ಮ್ಯಾನೇಜ್ಮೆಂಟ್, ಭಾರತದ ಮೊತ್ತ ಮಾಡಲ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ನಾವೇ ಮಾಡಿರೋದು ಈಗ. ಇದೊಂದು ಭಾಳ ಹೆಮ್ಮೆ ವಿಚಾರ. ಇದನ್ನು ಶೇರ್ ಕೂಡ ಮಾಡಿದೆ. ಇದೊಂದು ಪ್ರೈಡ್ ಇನಿಷಿಯೇಟಿವ್ಸ್ ನಮಗೆ. ಇದೊಂದು ಸಂತೋಷದ ಸಿಚುವೇಶನ್ ಕೂಡ. ಇದನ್ನು ನಿಮಗಿಂದೆ ನಾನು ಶೇರ್ ಮಾಡ್ತಾಯಿದ್ದೀನಿ ಮತ್ತೆ ಈ ಒಂದು ವಿಡಿಯೋ ಮುಖಾಂತರ. ಇದ್ರ ಜೊತೆಗೆ ನಮಗೆ ಆಪರೇಟಿಂಗ್ ಸಿಸ್ಟಮ್ ಕೂಡ ಬರ್ತಿದೆ. ಅದು ಕ್ವಾಂಟಮ್ ಸೇಫ್ ಮಾಡಿಸ್ಬೇಕು ಅಂತೇಳಿ ನಡೀತಿದೆ ಕೆಲಸ, ಸಣ್ಣ ಪುಟ್ಟದ್ದು ನಡೀತಿದೆ. ಇದ್ರ ಜೊತೆಗೆ ನಮ್ಮಲ್ಲಿ ಈಗ ಅಪ್ಕಮ್ಮಿಂಗ್ ಏನಿದೆ ಈಗ ಇನ್ನೊಂದು ತಿಂಗಳಲ್ಲಿ ಅಂತಂದರೆ ವ್ಯಾನ ಅಂತ. ವ್ಯಾನ ಇಸ್ ನಥಿಂಗ್ ಬಟ್ ವಾಟ್ಸ್ಯಾಪ್ ಥರದ್ದೇನೆ, ಟಿಪಿಕಲ್, ಬಟ್ 100% ಇಂಡಿಯನ್. ಮ್ಯಾಪ್ಸ್ ಕೂಡ ಇಂಡಿಯನ್. ಆಮೇಲೆ ಭಾಳಷ್ಟು ಇಂಡಿಯನ್ ಇರುತ್ತವೆ ಅದರಲ್ಲಿ. ಇದರಲ್ಲಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಮ್ಮದೇನೆ, ಅಂದರೆ ಭಾರತದ್ದೇನೆ. ಮೈಸೂರಿನಲ್ಲಿ ಮಾಡಿರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ತಲುಪುತ್ತೆ. ದಿಸ್ ಇಸ್ ಎ ಸ್ಮಾಲ್ ಅಪ್ಡೇಟ್. ಇದ್ರ ಜೊತೆಗೆ ಇನ್ನೊಂದಷ್ಟು ಈ ಒಂದು ಕ್ಲಿನಿಕಲ್ ರಿಲೇಟೆಡ್ ಟಾಪಿಕ್ಸಲ್ಲಿ ಕೂಡ ನಾವು ಭಾಳ ಡಿಸ್ಕಷನಲ್ಲಿದ್ದೀವಿ. ಹಾಗಾಗಿ ಕೆಲವು ವಿಚಾರಗಳು ಡಿಲೇ ಆಗ್ತಾ ಇದೆ, ಅದು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ.
ನಿಮ್ಮ ಬಡ್ಡಿ ಅಂತ ಏನು ನೋಡಿದ್ರಿ, ಮೈ ಬಡ್ಡಿ ಅಂಥೇಳಿ ಒಂದು ಸಾಫ್ಟ್ವೇರ್ ನಿಮಗೆ ತೋರಿಸಿದ್ದೆ. ಇದು ಒಂದೂವರೆ ವರ್ಷದ ಹಿಂದೆ ನಾನು ನಿಮಗೆ ಎಲ್ಲದೊಂದು ತಂದು ಡೆಮೋ ಕೂಡ ಕೊಟ್ಟಿದ್ದೆ ನನಗೆ ಇದ್ರ ಬಗ್ಗೆ. ಆ ಮೈ ಬಡ್ಡಿ ಬಂದು ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಅದನ್ನು. ಯಾರೋ ಒಬ್ರು ಕೇಳಿದ್ರು, ಬಡ್ಡಿ ಅನಿತಾ ಬಡ್ಡಿ ಬಂತ ಅಂತ. ಸೊ ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ಇದು ಬಡ್ಡಿ ಲೆಕ್ಕಾಚಾರ ವ್ಯವಹಾರಕ್ಕೆ ಹೋಗ್ತಾ ಇದೆ ಇದು ಅಂಥೇಳಿ ಅದನ್ನು ಹಾಗೆ ಚೇಂಜ್ ಮಾಡಿಬಿಟ್ಟು ನಾವು ಅದರ ಹೆಸರು ಇವಾಗ ಸರ್ವಜ್ಞ ಅಂತ ಚೇಂಜ್ ಮಾಡಿದ್ದೀವಿ. ರೆಗ್ಯುಲರ್ ಆಗಿ ಆ ಒಂದು ChatGPT ಸ್ಟೈಲ್ನಲ್ಲಿ ಮಾತಾಡೋ ಸ್ಟೈಲಲ್ಲಿ ತೊಂದರೆ ಸರಿ ಹೋಗೋದಿಲ್ಲ. ಇದನ್ನು ಸ್ವಲ್ಪ ಅಡ್ವಾನ್ಸ್ಡ್ ಇರಬೇಕು, ಇಂಟೆಲಿಜೆನ್ಸ್ ಇರಬೇಕು ಅಂತ ಅದ್ರ ಹೆಸರು ಇವಾಗ ಸರ್ವಜ್ಞ ಅಂಥೇಳಿ ಮಾಡಿದ್ದೀವಿ. ಆ ಸರ್ವಜ್ಞನ ಆದಷ್ಟು ಬೇಗ ನಿಮ್ಮ ಮುಂದೆ ಕೂಡ ತರ್ತೀವಿ. ಆಮೇಲೆ ಇದನ್ನೆಲ್ಲ ಲಾಂಚ್ ಮಾಡಲಿಕ್ಕೆ ಮತ್ತು ಅಮೃತಾನಂದ ಮಯಿದೇವಿ ಕೇಳಿದ್ದೀವಿ, ಮತ್ತು ಚಂದ್ರಬಾಬು ನಾಯ್ಡು ಅವರಿಗೂ ಕೇಳಿದ್ದೀವಿ. ನಿಮಗೆಲ್ರಿಗೂ ಗೊತ್ತು ನಮ್ಮ ಕರ್ನಾಟಕದಲ್ಲಿ ಎಂಥ ಅಧೋಗತಿ ದುರ್ಗತಿ ಏನೇನೋ ಪರಿಸ್ಥಿತಿಗಳಿದ್ದಾವೆ. ಸೊ ಹಾಗಾಗಿ ನಾವು ಇಲ್ಲೇನೂ ಮಾಡಲ್ಲ. ನೆರೆ ರಾಜ್ಯಗಳಿಗೆ ಹೋಗಿ ಭಾರತದ ಪ್ರೋಗ್ರೆಸ್ ನಾವು ಕಾಣಬೇಕಾಗಿದೆ ಇವತ್ತು. ಸೊ ಅದನ್ನು ನಾವು ಮಾಡ್ತೀವಿ. ಮತ್ತು ಇನ್ನೊಂದಷ್ಟು ಪ್ರಾಜೆಕ್ಟ್ಸು, ಇನಿಷಿಯೇಷನ್, ಡಿಸ್ಕಷನ್ಸ್ ಇದ್ದೇ ಇದೆ. ಭಾಳಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಕೋಆಪ್ರೇಷನ್ಸ್ ಇಂಥವು ಅದ್ರ ಬಗ್ಗೆನೂ ನಾವು ಫೋಕಸ್ ಮಾಡ್ತಿದ್ದೀವಿ. ಯಾಕಂದರೆ ಇದನ್ನೆಲ್ಲ ನಾವು ಬೇರೆ ಪ್ರಾಜೆಕ್ಟ್ಸಿಗೆ ಎತ್ತಬೇಕು ಅಂತಂದರೆ ಮೇಲಕ್ಕೆ ನಮಗೆ ಇಂಥವು ದುಡ್ಡು ಕೊಡೋ ಅಂಥ ಒಂದು ಪ್ರಾಜೆಕ್ಟ್ಸ್ ನಮಗೆ ಬೇಕಾಗತ್ತೆ. ಜನ ಸಪೋರ್ಟ್ ಮಾಡ್ತಿಲ್ಲ, ನಿಂತ್ಕೋತಾ ಇಲ್ಲ ಇವತ್ತು. ಸೊ ಎಷ್ಟು ದಿನ ಅಂತ ನಾವು ಜನರ ಮೇಲೆ ಕಾಯೋಂಥದ್ದು. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಕಾಳಜಿ ವಹಿಸಿ ನಮಗೆ ದುಡ್ಡು ಬರ್ತಕ್ಕಂಥ ಪ್ರಾಜೆಕ್ಟ್ಸಿನ ಬಗ್ಗೆ ನಾವು ಮುಂದೆ ಹೋಗಿ ಇದರಲ್ಲಿ ಬಂದಿರತಕ್ಕಂಥದ್ರಲ್ಲಿ ನಾವು ಒಂದು ಸಮಾಜ ಸೇವೆಗೆ ರಿಡೈರೆಕ್ಟ್ ಮಾಡಿ ಅದನ್ನು ನಿಲ್ಲಿಸೋಣ ಅಂತ ಒಂದು ಪ್ರಯತ್ನ. ಮತ್ತು ಈಗ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ನಂದು ಭಾಳಷ್ಟು ಪ್ರೋಗ್ರೆಸ್ ಇದೆ, ಫಸ್ಟ್ ಇನ್ ಲಾಟ್ ಮೆನಿ ಥಿಂಗ್ಸ್. ಸೊ ಹಾಗಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನೋಡಿದ್ರು, ಆಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ನಾನು ರೆಕಗ್ನೈಸ್ ಮಾಡ್ತು. ಹಾಗಾಗಿ ಇವಾಗ ಅಟಲ್ ಅವಾರ್ಡ್ಸಿಗೆ ನನ್ನ ಒಂದು ನಾಮಿನೇಟ್ ಮಾಡಿದ್ದಾರೆ. 24ನೇ ತಾರೀಕು ವಾಜಪೇಯಿ ಅವರ ಬರ್ತ್ಡೇ ದಿನ 23ಕ್ಕೆ ಡೆಲ್ಲಿನಲ್ಲಿ ಪ್ರೈಮ್ ಮಿನಿಸ್ಟರ್ ಭವನದಲ್ಲಿ ಕೊಡ್ತಾರಂತೆ. ಸೊ ಪ್ರೈಮ್ ಮಿನಿಸ್ಟರ್ ಸಂಗ್ರಹಾಲಯದಲ್ಲಿ ಇದೊಂದು ಸಪ್ರೇಟ್ ಫಂಕ್ಷನ್ನು. ಸೊ ಹಂಗಾಗಿ ಅದು ಇನ್ವೈಟ್ ಮಾಡಿದ್ದಾರೆ. ಇದೊಂದು ರೆಕಗ್ನಿಷನ್, ಅನಂತರ ಅಂತ ಧನ್ಯವಾದಗಳು ಎಲ್ರಿಗೂ. ಆದರೆ ಬೇರೆ ಕೆಲಸಗಳು ಸೈಮಲ್ಟೇನಿಯಸ್ಲಿ ನಡೀತಿದೆ. ನಿಮ್ಮ ಸಹಾಯ ಹೀಗೆ ಇರಲಿ, ಒಂದು ಉತ್ತೇಜನ ಹೀಗೆ ಇರಲಿ. ಡೊನೇಷನ್ಸ್ ಮಾಡಬೇಕು ಅಂತಂದರೆ ದಯವಿಟ್ಟು ಬನ್ನಿ, ಮಾಡಿ. ಎಲ್ಲವೂ ಆನ್ಲೈನಲ್ಲೇ ಇದೆ, ಬೇಕು ಅಂದರೆ ನಾನು ಕೇಳಿ. ಬಟ್ ನಮ್ಮ ಪ್ರೋಗ್ರೆಸ್ ಅಂತೂ ಕಂಟಿನ್ಯೂಷನ್ ಇದ್ದೇ ಇರುತ್ತೆ. ಸೊ ಕಷ್ಟದಲ್ಲಿದ್ದಾಗ ಸಪೋರ್ಟ್ ಮಾಡಿ ನಮಗೆ ಉತ್ತೇಜನ ಕೊಟ್ಟರೆ ನಾವು ಇನ್ನೊಂದಷ್ಟೇನೋ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಪ್ರೋಗ್ರೆಸ್ ಸ್ವಲ್ಪ ವಿಳಂಬ ಆಗುತ್ತೆ. ಇದೇ ಥರನೇ ಸ್ವಲ್ಪ ಕಷ್ಟಗಳಾಗ್ತವೆ. ನಾವು ರಾತ್ರಿ ಎಲ್ಲ ಈಗ ಆಧಾರ್ ಕಾರ್ಡ್ಗಳು ತೋರಿಸ್ಕೊಂಡು ಬಸ್ಗಳಲ್ಲಿ ಓಡಾಡಿಕೊಂಡು ಮಾಡಿಕೊಂಡು ಈಗ ಕಷ್ಟ ಬೀಳ್ತಾ ಇದ್ದೀವಿ. ಎಲ್ಲ ಒಂದೊಂದು ಪೈಸನೂ ಸೇರಿಸಿ ಸೇರಿಸ್ಬಿಟ್ಟು ಇಂಥ ಒಂದು ಟೆಕ್ನಾಲಜೀಸ್ ತೊಗೊಂಬರ್ತಿದ್ದೀವಿ. ಇದೆಲ್ಲದಕ್ಕೂ ಒಂದು ಸಪೋರ್ಟ್ ಇದೆ ಅಂತ ನನಗೆ ಅನಿಸುತ್ತೆ. ನಿಮ್ಮಗಳ ಆಶೀರ್ವಾದನೂ ಬೇಕಾಗತ್ತೆ. ಥ್ಯಾಂಕ್ ಯು. ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ನಿಮ್ಗೆ ಸಿಗ್ತೀನಿ, ಇನ್ನೊಂದಷ್ಟು ಕಂಟೆಂಟ್ಸ್ ಜೊತೆಗೆ. ಇದು ಯಾತಕ್ಕೆ ನಾವು ಈ ಟೆಕ್ನಾಲಜೀಸ್ ಎಲ್ಲ ಮಾಡ್ತಿದ್ದೀವಿ ಅಂತಕ್ಕಂಥದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾಕಂದರೆ ಭಾರತಕ್ಕೆ ಅತ್ಯಮೂಲ್ಯ ಟೆಕ್ನಾಲಜೀಸ್ ಯಾವ ಥರ ನಮಗೆ ಅಮೇರಿಕಾ ಪ್ರಾಬ್ಲಮ್ ಕೊಡುತ್ತೆ, ಅಥವಾ ಹೊರಗಿನ ದೇಶಗಳು ಪ್ರಾಬ್ಲಮ್ ಕೊಡುತ್ತೆ, ಚೈನಾಯಿಂದ ಪ್ರಾಬ್ಲಮ್ ಬರುತ್ತೆ. ಇವೆಲ್ಲವೂ ಟೆಕ್ನಾಲಜೀಸ್ ನಾವು ಯಾತಕ್ಕೆ ಡೆವಲಪ್ ಮಾಡಲಿಕ್ಕೆ ನನಗೆ ಅದು ಫೋಕಸ್ ಹೋಗ್ತಿದೆ. ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಭಾರತ ಅಂತ ಹೊಡ್ಕೋತಾನೆ ಇರ್ತೀನಿ ನಾನು. ಈ ಒಂದು ಭಾರತದ ಒಂದು ಕಾಳಜಿನಲ್ಲಿ ಇದು ಒಂದು ಇನಿಷಿಯೇಟಿವ್. ನಮ್ಮ ಹುಡುಗರೆಲ್ಲ ಬಂದು ಕೇಳಿದ್ರು, ಎಷ್ಟೋ ಜನ ಬಂದು ಕೇಳಿ ನಮಗೆ ಟಾಂಟ್ ಮಾಡಿದ್ರು. ನಾನು ಯಾವುದನ್ನು ಬಿಟ್ಟಿಲ್ಲ ಇಲ್ಲಿವರೆಗೂ. ಹೇಳಿದೆ, ಭಾರತಕ್ಕೆ ಈ ಟೆಕ್ನಾಲಜಿ ಬೇಕು, ಇದನ್ನು ನಾವು ಡೆವಲಪ್ ಮಾಡಲೇಬೇಕು. ರೀಇನ್ವೆಂಟ್ ದ ವೀಲ್, ಓಕೆ. ಮತ್ತು ಅದೇ ವೀಲನ್ನು ಬೇರೆ ನೀವು ಯಾವ ಥರ ಒಳ್ಳೆಯದಾಗಿ ರೀಇನ್ವೆಂಟ್ ಮಾಡ್ತೀರಿ ಅದನ್ನು ನೀವು ಮಾಡಲೇಬೇಕಾಗತ್ತೆ ಇವತ್ತು ಅಂಥೇಳಿ ಒಂದು ಫರ್ಮ್ ಆಗಿ ಡೆಸಿಷನ್ ತಗೊಂಡು ಈ ಒಂದು ಟೆಕ್ನಾಲಜೀಸ್ನ ಇನ್ವೆನ್ಷನ್ ಮಾಡಲಿಕ್ಕೆ ಹೋಗಿದ್ದೀವಿ. ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಇನ್ನು 2 ವರ್ಷಕ್ಕೆ ಬರುತ್ತೆ. ಬಹಳಷ್ಟು ಉದ್ಯೋಗಗಳು ತೊಳೆದೋಗುತ್ತೆ. ಆಮೇಲೆ ಅಮೆರಿಕನರು ನಮಗೆ ಬೇಸಿಕ್ ಇನ್ಕಮ್ ಮತ್ತು ಯೂನಿವರ್ಸಲ್ ಹೈ ಇನ್ಕಮ್ನ ಕೊಡ್ತಾರಂತೆ. ನಮಗೆ ಅಂತಲ್ಲ, ಇಡೀ ಜಗತ್ತಿಗೆ ಕೊಡ್ತಾರಂತೆ. ಸೊ ಆ ಟೈಮಲ್ಲಿ
ನಮ್ಮಲ್ಲಿ ಪೊಲಿಟಿಷಿಯನ್ಸು ಅವರು ಇವರು ಎಲ್ಲ ಆಬ್ಸಲ್ಯೂಟ್ ಆಗಿಬಿಡ್ತಾರೆ. ನಮ್ಮ ಇಡೀ ಗೌರ್ಮೆಂಟು ಇಡೀ ಸಿಸ್ಟಮ್ ಹೊರಗಡೆ ಹೊರಟೋಗುತ್ತೆ. ಈಗ ನೀವು ಮೊನ್ನೆ ನೋಡಿದ್ರಿ ಆಧಾರ್ ಕಾರ್ಡಿನ ಇನ್ಫಾರ್ಮೇಷನ್ ಅಷ್ಟೂ ಜನರದ್ದು ಇಡೀ ಭಾರತದ ಇನ್ಫಾರ್ಮೇಷನ್ನ ಡಾರ್ಕ್ ವೆಬ್ಬಲ್ಲಿ ಅಲ್ಲಿ ಇಲ್ಲಿ ಮಾರಕ್ಕಿಟ್ಟಿದ್ರು. ಆಮೇಲೆ ಓಪನ್ ಆಗೇ ಬಿಟ್ಟಿದ್ರು. ಬಿಹಾರದವ್ನು ಯಾರೋ ಒಬ್ಬ ಹುಡುಗ ಅವನು ಮತ್ತೆ ಚಾಲೆಂಜ್ ಮಾಡ್ತಾನೆ, ನಿಮ್ಮ ಡೇಟಾಬೇಸ್ ನಾನು ಹೊರಗೆ ಹಾಕ್ತೀನಿ, ಮತ್ತೆ ನಾನು ಮಾಡ್ತೀನಿ ಅಂತ. ಇಂಥ ಒಂದು ಪಟಿಂಗರ ಒಂದು ಸಿಚುವೇಶನಲ್ಲಿ ನಮ್ಮ ಭಾರತದಲ್ಲೇ ಇದ್ದಾರೆ ಇಂಥ ಒಂದು ಘಾತುಕರು. ಇದನ್ನೆಲ್ಲ ಇಟ್ಕೊಂಡು ನಾವು ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು, ನಾವು ಯಾವ ಥರ ಒಂದು ಟೆಕ್ನಾಲಜೀಸ್ನ ಮುಂದೆ ತರಬೇಕು, ನಮ್ಮ ಭಾರತನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು, ಯುವ ಪೀಳಿಗೆ ಎಲ್ಲದಕ್ಕೂ ಬಿಟ್ಟು ಯುವ ಪೀಳಿಗೆ ಹೆಂಗೆ ಪ್ರೊಟೆಕ್ಷನ್ ತಗೋಬೇಕು. ಮತ್ತು ನಾಳೆ ದಿನ AGI ಬರಲಿ ಅಥವಾ ASI ಬರಲಿ, ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ, ಅದು ಅಮೆರಿಕ ಡೆವಲಪ್ ಮಾಡ್ತಿದೆ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ. ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಬಂದರೆ ಎನಿ ಸಿಸ್ಟಮ್ ಎನಿಥಿಂಗ್ ಅದು ಸೂಪರ್ ಹ್ಯೂಮನ್. ಅದು ಸೊ ಹ್ಯೂಮನ್ಗಿನ್ನ ಸೂಪರ್ ಹ್ಯೂಮನ್. ನಾವು ಭಾಳಷ್ಟು ಕಳ್ಕೊಂಡ್ಬಿಡ್ತೀವಿ. ಸೊ ಈ ಒಂದು ಸಿಚುವೇಷನಲ್ಲಿ ಭಾರತಕ್ಕೆ ಅತ್ಯಮೂಲ್ಯ ನಮ್ಮ ಒಂದು ಸಂಪತ್ತುಗಳು, ನಮ್ಮ ಒಂದು ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗ್ಬೋದು, ಅಥವಾ ಯಾವುದೇ ಒಂದು ಡೇಟಾ, ಯಾವುದೇ ಒಂದು ಮೂಮೆಂಟ್, ಮತ್ತು ಈ ಜಗತ್ತಿನಲ್ಲಿ ಭಾರತ ಗುರುವಾಗಿರಬೇಕು ಅಂತಂದರೆ ನಮ್ಮನ್ನು ನಾವು ಬದುಕಿಸ್ಬೇಕಾಗತ್ತೆ. ಈಗ ನಿಮಗೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಿಮ್ಗೆಲ್ರಿಗೂ S-400 ಅಂತ ನೀವೆಲ್ಲರೂ ಕೇಳಿದಿರಿ. ಈಗ ಸುದರ್ಶನ ಚಕ್ರ, ಭಾರತದ ಸುತ್ತು ಒಂದು ಸುದರ್ಶನ ಚಕ್ರ ಇಟ್ಬಿಡ್ತೀನಿ ಅಂತ ಮೋದಿಜಿಯವರು ಹೇಳಿದ್ರು. ಆದರೆ ಇದೇ ಥರ ಸುದರ್ಶನ ಚಕ್ರ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಇಟ್ಕೋತಾ ಇಲ್ಲ, ನಮ್ಮಲ್ಲಿಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರಿಸರ್ಚು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ನಾವು ಕೇಳಿದ್ರೆ ಯಾರೂ ಸಪೋರ್ಟ್ ಮಾಡಲ್ಲ, ಯಾರೂ ಒಂದು ಪೈಸಾ ದುಡ್ಡು ಕೊಡಲ್ಲ. ನಾವು ಅಲ್ಲಿ ಇಲ್ಲಿ ಹೋಗಿ ಪಾಠಗಳು ಮಾಡಿಕೊಂಡು ಇನ್ನೆಲ್ಲೋ ಒಂದು 5,000 10,000 ಹಿಂಗೆಲ್ಲ ಸೇರಿಸಿ ನಾವಿಂಥ ಟೆಕ್ನಾಲಜೀಸ್ ತರಬೇಕಾಗಿದೆ. ಇವತ್ತು ನಮ್ಮ ದುರಂತ ಇದು, ಏನು ಮಾಡೋಕ್ಕಾಗಲ್ಲ. ಜನ ಕಷ್ಟಪಡ್ತಾ ಇರೋರನ್ನು ನಂಬಲ್ಲ, ಬೇಡದವ್ರನ್ನ ನಂಬ್ತಾರೆ. ಇದು ನಮ್ಮ ಒಂದು ಸಿಸ್ಟಮ್ಮು. ಆದರೆ ಇದನ್ನು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅಷ್ಟೇ. ಇದು ಯಾಕಂದರೆ ನನಗೆ ಮೂಡ್ ಬಂದಿರಲಿಲ್ಲ ಇಂಥ ವಿಡಿಯೋಸ್ ಮಾಡಬೇಕು. ನನ್ನ ಚಾನಲಲ್ಲಿ ನೋಡಿದ್ರಿ ನೀವು, ಭಾಳಷ್ಟು ದಿನ ಸೈಲೆಂಟ್ ಆಗೋಗಿತ್ತು. ಯಾಕೆಂದರೆ ತುಂಬ ಹೋರಾಟ ಮಾಡಿದ್ವಿ. ನಮ್ಮಲ್ಲಿ ಯಾರೂ ಸಪೋರ್ಟ್ ಮಾಡೋಂಥವ್ರು ಇಲ್ಲ. ಯಾವಾಗ ನೋಡಿದ್ರು ನಮ್ಮ ಹಿಂದೆ ಬಂದು ಚುಚ್ತಾರೆ, ಅಸಹ್ಯ ಮಾಡ್ತಾರೆ. ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೂಡ ಮಾಡಿದ್ವಿ. ಅವ್ರಿಗೇನೋ ಒಂದು ಪ್ರೊಟೆಕ್ಷನ್ ತಗೊಂಬರೋಣ, ಯಾರೂ ಬರಲ್ಲ. ಯಾರು ಬರದೇ ಇದ್ದರೆ ನಮಗೇನು ಪ್ರಯೋಜನ ಏನು? ಸೊ ಹಾಗಾಗಿ ಈ ಒಂದು ಹೋರಾಟ ನಾನು ನಿಲ್ಲಿಸೋದಿಲ್ಲ. ಇದು ಇದ್ದಿದ್ದೆ, ಆದರೆ ಬೇರೆ ಲೆವೆಲಲ್ಲಿ ತೊಗೊಂಡೋಗ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಇದು ಸೋಲಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಮತ್ತೊಂದು ವಿಡಿಯೋ ಜೊತೆ ಬೇಗ ಬರ್ತೀನಿ.